ನಮಸ್ಕಾರ ಗುರುಗಳೇ. ಗುರುಗಳೇ, ಒಂದು ಸ್ವಲ್ಪ ಮಠದ್ದು ಪರಿಚಯ ಮಾಡಿಕೊಡ್ಬೇಕಾದ್ರೆ ಗುರುಗಳೇ, ಈ ಹೊಳೆ ಮಠದ್ದು ಪರಿಚಯ ಮಾಡಿಕೊಡ್ಬೇಕು. ಉಮಾ ಸಂಗೀತಗಾರವರೇ, ತಾವು ಮಠದ ಪರಿಚಯವನ್ನು ಕೇಳಿದ್ರಿ ಮತ್ತು ತಾವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಕಾಣುತ್ತೆ ಅಲ್ವಾ? ಭಾಳ ಸಂತೋಷ. ಎಲ್ಲ ವೀಕ್ಷಕರಿಗೂ ಶರಣಾರ್ಥಿಗಳು. ಶ್ರೀ ಉಮಾ ಸಂಗೀತಗಾರರು ಹೊಳೆ ಮಠದ ಪರಿಚಯವನ್ನು ಮಾಡಿಕೊಡ್ರಿ ಅಂತ ಕೇಳಿದ್ದಾರೆ. ಹೊಳೆ ಮಠದ ಪರಿಚಯವನ್ನು ಮಾಡಿಕೊಡ್ತಾರೆ. ಬಹಳ ಜನರಿಗೆ ಹೊಳೆ ಮಠದ ಪರಿಚಯ ಭಾಳ ಕಡಿಮೆ ಇದೆ. ಯಾಕಂದರೆ ಇಲ್ಲೆಲ್ಲ ಸ್ವಾಮೀಜಿಯವರು ಬಹಳ ಮುಗ್ಧರು ಮತ್ತು ತಾವು ತಪಸ್ವಿಗಳು. ತಮ್ಮ ಲಿಂಗ ಪೂಜಾ, ತಮ್ಮ ಆಚಾರ ವಿಚಾರದಲ್ಲೇ ಇದ್ದವರು. ಯಾವ ಪ್ರಚಾರ ಪ್ರಿಯರಲ್ಲ, ಪ್ರಚಾರಕ್ಕೆ ಹೋಗಿಲ್ಲ. ಭಾಳ ಜನ ಬರ್ಬೇಕು ಅಂತ ಏನೇನೋ ಒಂದೊಂದು ಕಲೆ ಮಾಡ್ತಾರೆ. ಆದರೆ ದಿಶೆಯಲ್ಲಿ ಜನ ಕೂಡಿಸ್ಬೇಕು ಬರ್ಬೇಕು ಅನ್ನೋ ವಿಚಾರಧಾರೆ ಹೋದವರಲ್ಲ. ತಮ್ಮಷ್ಟಕ್ಕೆ ತಾವು ಯೋಗ ಪುರುಷರಾಗಿ ಯೋಗ ಸಿದ್ಧಿ ಪಡ್ಕೊಂಡು ಲಿಂಗ ಪೂಜೆ ಆನಂದದಲ್ಲಿ ಮುಕ್ತರಾದಂಥ ಸ್ವಾಮಿಗಳು ನಮ್ಮ ಈ ಹೊಳೆ ಮಠ ಸ್ವಾಮಿ. ಇದು ಹೊಳೆ ಮಠ ಅಂತ ಹೆಸರು ಬರಲಿಕ್ಕೆ ಕಾರಣ, ಇದು ಹೊಳೆ ದಡದಲ್ಲಿತ್ತು. ಮೊದಲು ಮೂರು ಮಠ ಹೊಳೆ ದಡದಲ್ಲಿತ್ತು. ಹೊಳೆ ದಡದಲ್ಲಿ ಇದ್ದಿದ್ದರಿಂದ ಇದಕ್ಕೆ ಮೂರು ಮಠ. ಇನ್ನು ಮೂರು ಸ್ಥಾಪಕರು ರುದ್ರ ಸ್ವಾಮಿಗಳು ಅಂತ. ಇವರು ಆಂಧ್ರ ಪ್ರದೇಶ ಕರ್ನೂಲು ಜಿಲ್ಲೆಯ ಹರಿವಿಯಿಂದ ಸಂಚಾರ ಮೂರ್ತಿಗಳಾಗಿ ಇವ ಮಲೆನಾಡು ಭಾಗಕ್ಕೆ ಬರ್ತಾರೆ. ಮಲೆನಾಡು ಭಾಗಕ್ಕೆ ಬಂದರು. ಒಂದು ಏನು ನಮ್ಮ ವರದಾ ಹೊಳೆ ಐತಲ್ಲ, ಅವ್ರು ಬಹುಶಃ ಹಂಗೆ ಈ ಪಶ್ಚಿಮ ಭಾಗದಿಂದ ಹಿಂಗೆ ಹೋಗಿ ಬಹುಶಃ ಪಶ್ಚಿಮ ಭಾಗದಿಂದ ಬರ್ತಾರೆ. ಬಹುಶಃ ಮಳೆಗಾಲ ಟೈಮ್ ಬರಬೇಕದು. ಹೊಳೆ ತುಂಬಿ ಹರಿತಾ ಇರ್ತದೆ. ತುಂಬಿ ಹರಿತಕ್ಕಂಥ ಸಂದರ್ಭದಲ್ಲಿ ತುಂಬಿ ಹರಿಯೋ ಹೊಳೆನ ಅವ್ರು ಈಜ್ಕಂತ ಬರ್ತಾರೆ. ಅದಕ್ಕೆಲ್ಲ ಅಲ್ಲಿ ಇರ್ತಕ್ಕಂಥ ರೈತರು, ದನ ಮೇಸರು ಎಲ್ಲ ನೋಡ್ತಾರೆ. ಇಷ್ಟು ದೊಡ್ಡ ತುಂಬಿ ಹರಿಯೋ ಹೊಳೆನ ಬೇರೆ ಬಂದಂಥ ಹೊಳೆಯನ್ನು ಈಜ್ಕಂತ ಬರ್ತಾರೆ. ಹೋಮ್ರ ಎಲ್ಲ ಸಾಲು ಅಂತ ಆಶ್ಚರ್ಯ ಪಡ್ತಾರೆ. ಈ ಕಡೆ ಬಂದು ತಮ್ಮ ಬಟ್ಟೆಯನ್ನು ಹಿಡ್ಕೊಂಡು ಆಮೇಲೆ ಅಲ್ಲೇ ದೊಡ್ಡ ದೊಡ್ಡ ಹುಣಸಿ ಮರ ಇರ್ತಾವೆ. ಏನೋ ಹೊಳೆ ಮಟ್ಟದ ಜಮೀನು ಇದೆಯಲ್ಲ, ಆ ಜಮೀನಾಗ ನಾ ಬಂದಾಗ ಹುಣಸಿ ಮರ ಇದ್ವು. ಅವ್ನು ಕಟ್ಟು ಮಾಡಿಸಿದ್ವಿ ನಾವು. ಆ ಹುಣಸಿ ಮರದ ಬುಡದಾಗ ಬಂದು ತಮ್ಮ ಕಂಬಳಿಯನ್ನು ಹಾಕ್ಕೊಂಡು ಕುಂದಿರ್ತಾರೆ. ಕುಂತಂಥ ಸಂದರ್ಭದಲ್ಲಿ ಆವಾಗ ಅವರು ಆ ಹುಣಸಿ ತೊಪ್ಪಳ ತಿಂದ್ಕೊಂಡು ಅವರು ಅಲ್ಲೇ ಅನುಷ್ಠಾನ ಮಾಡ್ಕೊಂತ ಇರ್ತಾರೆ. ಕೆಲವು ಕಾಲ ಏನು ಆಹಾರ ಇಲ್ಲ, ಸೇವನೆ ಇಲ್ಲ, ಬರೀ ಹುಣಸಿ ತೊಪ್ಪಳ ಸ್ವೀಕಾರ ಮಾಡೋದು, ಲಿಂಗಾನುಷ್ಠಾನ ಮಾಡೋದು, ಈ ರೀತಿ ಮಾಡ್ಕೊಂತ ಇರ್ತಾರೆ ಅವರು. ಇದ್ದಂಥ ಸಂದರ್ಭದಲ್ಲಿ ಅವಾಗ ಊರಾಗ ಸುದ್ದಿ ಹಾಕೈತೆ ಬನವಾಸಿಗಳು. ಯಾರ ಸಾಧುಗಳು ಹೊಳೆ ದಂಡಿ ಬಂದು ಅಲ್ಲೇ ಇರ್ತಾರೆ. ಅವ್ರು ಊಟ ಇಲ್ಲ, ಪಾಠ ಇಲ್ಲ, ಹೆಂಗೆ ಇರ್ತಾರೆ ಏನಪ್ಪ ಅಂತ ಹಿಂಗೆ ಪ್ರಚಾರ ಆಕೈತಿ. ಆವಾಗ ಹೆಂಗೆ ಅದಾರ, ಏನು ಇಲ್ಲ, ಕಾಮಿ ಕೊಟ್ಟು ಮೈ ತುಂಬ ರುದ್ರಾಕ್ಷಿ ಸರ ಹಾಕ್ಯಂಡಾರ, ವಿಭೂತಿ ಹಚ್ಕೊಂತಾರೆ. ಹಂಗಾರೆ ಅವರು ಯಾರ ಜಂಗಮ ಮೂರ್ತಿಗಳು ಇರ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ಲಿಂಗಾಯತರ ಮಂದಿ ಎಲ್ಲರೂ ಹೋಗಾರ. ಹೋಗಿ ಅವ್ರನ್ನ ಬೆಟ್ಟಾದಂಥ ಸಂದರ್ಭದಲ್ಲಿ ಅವಾಗ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ, ಇಲ್ಲಪ್ಪ ನಾವು ಹಿಂಗೆ ಬಂದಲ್ಲಿ ಹೋಗಿ ಸಂಚಾರ ಆಗ್ತದೆ, ಧರ್ಮ ಪ್ರಸಾರ ಮಾಡ್ತಾ ಬಂದ್ವಿ, ಏನೋ ಇಲ್ಲಿ ಆನಂದ ಆಯ್ತು, ಇಲ್ಲಿ ಇದ್ವಿ ಅದೇವಿ ಅಂತ ಹೇಳ್ತಾರೆ. ಭಾಳ ಸಂತೋಷ ಬುದ್ಧಿ, ನಮ್ಮಲ್ಲೇ ಇರ್ರಿ ಅಂತಕ್ಕಂಥ ಅಪೇಕ್ಷೆಯನ್ನು ಪಡ್ತಾರೆ ಇಲ್ಲಿ ಜನ. ಆವಾಗ ಆಯಿತು ಅಂತ ಹೇಳಿ ಅಲ್ಲೇ ಇರ್ತಾರೆ. ಅವಾಗ ಬ್ರಿಟಿಷ್ ಸರ್ಕಾರ ಅವ್ರಿಗೆ ಸುಮಾರು 100 ಎಕರೆ ಜಮೀನು ಕೊಡ್ಬೇಕು. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಜಮೀನು ಕೊಡ್ತಾರೆ. ಒಂದು 100 ಎಕರೆ ಜಮೀನು ಇತ್ತು. ಅವೆಲ್ಲ ಟೆಂಟ್ನಾಗ ಹೋಗಿ ಒಂದು 45 ಎಕರೆ ಉಳಿದಿದೆ. ಅದಕ್ಕೆ ಅಲ್ಲೇ ಊರನ್ನರು ಒಂದು ಸಣ್ಣ ಚಿಕ್ಕ ಆಶ್ರಮವನ್ನು ಕಟ್ಟಿಕೊಡ್ತಾರೆ. ಅಲ್ಲೇ ಕೆಲವು ಕಾಲ ಅಲ್ಲಿ ತಂಗಿರ್ತಾರೆ ಗುರುಗಳು. ತಂಗಿ ಅಕಸ್ಮಾತ್ ಪ್ರಕೃತಿ ವಿಕೋಪದಿಂದ ಒಂದು ಪಟ್ಟ ಹೊಳೆ ನೆರೆ ಮಹಾಪುರ ಬಂದು ಆ ಗುಡಿಸಲ ಕೊಚ್ಚೋಗೈತೆ. ಹೋದಂಥ ನಂತರದಲ್ಲಿ ಅವಾಗ ಇಲ್ಲಿ ಊರಾಗ ಬಂದು ಊರಿಗೆ ಬರ್ತಾರೆ. ಅದು ಹೊಳೆದಂಡಿಗಿರೋದಕ್ಕೆ ಅದಕ್ಕೆ ಹೊಳೆ ಮಠ ಅಂತ ಹೆಸರು. ಮೊದಲು 3 ಮಠ ಹೊಳೆದಂಡಿ ಇತ್ತು. ಈಗ ಅದು ಕೂಡ ಗುರುಗಳು ಅಲ್ಲಿ ಅದಾವೆ. ಒಬ್ಬ ಗುರುಗಳ ಸಮಾಧಿನೂ ಕೂಡ ಅಲ್ಲಿ ಹೊಳೆದಂಡ್ಯಾಗ ಐತಿ ಇನ್ನೂ. ಅದಕ್ಕೆ ಹೊಳೆ ಮಠ ಅಂತ ಹೆಸರು ಬಂತು. ಮತ್ತು ಇಲ್ಲಿ ಬಂದಿರೋಕ್ಕೆ ಕಾರಣ ಅಂದ್ರೆ ಇಲ್ಲಿ ಪ್ರಭುದೇವ್ರ ಸಂಬಂಧ ಆಗೈತೆ. ಮತ್ತು ಇಲ್ಲಿ ಈ ಜಾಗವನ್ನು ತೋರಿಸ್ತಾರೆ. ಈ ಜಾಗ ಹೆಂಗಿತ್ತು ಅಂದ್ರೆ, ಹಿಂದೆ ಪ್ರಭುದೇವರು ಬನವಾಸಿ ಬಂದಂಥ ಸಂದರ್ಭದಲ್ಲಿ ಪ್ರಭುದೇವರು ವಾಸ್ತವ್ಯ ಕೊಟ್ಟಂಥ ಜಾಗ ಇದು. ಇಲ್ಲಿ ಒಂದು ಗದ್ದಿಗೆ ಮೇಲೆ 2 ಪಾದುಕೆಗಳನ್ನು ಇಟ್ಟಿರ್ತಾರೆ. ಇದು ಮಠದ ಜಾಗ ಅಂತ ಹೇಳಿ ಗುರ್ತು ಮಾಡಿ ಇಟ್ಟಿರ್ತಾರೆ. ಅವಾಗ ಊರನ್ನೋರು ಇದು ಮಠದ ಜಾಗನ ತೊಗೊಳ್ರಿ, ಇಲ್ಲೇ ತಾವು ಮಠ ಕಟ್ಟಿಗೆ ನೀರು ಬಿದ್ದಿ ಅಂತ ಹೇಳಿ ಅವಾಗ ಸಹಾಯ ಸಹಕಾರ ಕೊಡ್ತಾರೆ. ಇಲ್ಲೇ ಮಠ ಕಟ್ಟಿಗೆ ಉಳಿತಾರೆ. ಅವಾಗ ಹೊಳೆ ಮಠ ಅಂತಲೇ ಹೆಸರು ಉಳಿತೈತೆ. 3 ಹೊಳೆ ಮಠ ಇತ್ತಲ್ಲ, ಅದು ಹೊಳೆ ಮಠ ಅಂತ ಇಲ್ಲಿ ಉಳಿದು. ಇಲ್ಲಿ ರುದ್ರ ಸ್ವಾಮಿಗಳು ಉಳಿದ್ರು. ಉಳಿದ ನಂತರ
ಅವರಿಗೆ ದೀಕ್ಷಾ ಗುರುಗಳು ಸಿದ್ಧಬಸವ ಸ್ವಾಮಿಗಳು ಅಂತ, ಜಡ್ಯದ ಸಿದ್ಧಬಸವ ಸ್ವಾಮಿಗಳು ಅಂತ ಇದ್ದು. ಬಹುಶಃ ಅವರಿಂದ ಏನಾದರೂ ದೀಕ್ಷಾ ಅನುಗ್ರಹ ತಗೊಂಡ್ಕ ಅವ್ರ ಗುರುಗಳ ಹೆಸರು ಬರ್ತೈತಿ ಅಂತ. ಯಾಕಂದ್ರೆ ಅವ್ರಿಗೆ ಸಮಾಧಿ ಏನು ಕುರುಗಳಿಲ್ಲ ಸಿದ್ಧಬಸವ ಸ್ವಾಮಿಗಳು. ಆಮೇಲೆ ಸಿದ್ಧಬಸವ ಸ್ವಾಮಿಗಳು ಆದ ನಂತರ ಬಸವಲಿಂಗ ಸ್ವಾಮಿಗಳು ಅಂತ ಬರ್ತಾರೆ. ಬಸವಲಿಂಗ ಸ್ವಾಮಿಗಳು ಭಾಳ ವರ್ಷ ಇಲ್ಲಿ ಈ ಮಠವನ್ನು ನಡೆಸ್ಕೊಂಡು ಹೋಗ್ತಾರೆ. ಬಸವಲಿಂಗ ಸ್ವಾಮಿಗಳ ನಂತರ 4ನೇ ಸ್ವಾಮಿಗಳು ಸಿದ್ಧೂರು ಸ್ವಾಮಿಗಳು. ಸಿದ್ಧೂರು ಮಹಾಸ್ವಾಮಿಗಳು ಬಹಳ ದೊಡ್ಡ ತಪಸ್ವಿ, ಸುಮಾರು 117 ವರ್ಷ ಬದುಕಿದ್ರು ಸಿದ್ಧೂರು ಸ್ವಾಮಿಗಳು. ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು 112 ವರ್ಷ ಇದ್ದರು. ಸಿದ್ಧಗಂಗಾ ಸ್ವಾಮಿಗಳು. ನಮ್ಮ ಸಿದ್ಧೂರು ಮಹಾಸ್ವಾಮಿ 117 ವರ್ಷ ಇದ್ದರು. 117 ವರ್ಷದಲ್ಲಿ ಚಸ್ಮಾ ಇದ್ದಂಗೆ ಪೇಪರ್ ಓದೋರು, ಪುಸ್ತಕ ಓದೋರು. 117 ವರ್ಷದಲ್ಲಿ ನೀವು ಕಡ್ಲಿಕಾಳು ಹುಡ್ಕೊಟ್ರೆ ತಿನ್ನೋದು ಅಂದ್ರೆ ಹಲ್ಲು ಕಣ್ಣು ಅಷ್ಟು ಚೆನ್ನಾಗಿದ್ದು ಅಂತ. ಅಷ್ಟು ಆರೋಗ್ಯ ಸದೃಢ. ಅವ್ರೇನು ಹೆಚ್ಚು ಹೈಟ್ ಇರಲಿಲ್ಲ, ನನ್ನಷ್ಟು ಹೈಟು ನನ್ನಷ್ಟು ಹೈಟು ಕುಬ್ಜರು. ಈ ರೀತಿಯಾಗಿ ಸಿದ್ಧೂರು ಮಹಾಸ್ವಾಮಿಗಳು ಈ ಮಠಕ್ಕೆ ಹೇಗೆ ಬಂದರು ಅಂದ್ರೆ, ಇವರು ಜನ್ಮಸ್ಥಳ ಇದು ಅರಸೀಕೆರೆ ತಾಲೂಕು ಒಂದು ಹಳ್ಳಿ ಯಾವ್ದು, ಅರಸೀಕೆರೆ ತಾಲೂಕಿನಾಗ ಅವರು ಜನ್ಮ ಆಗ್ತದೆ. ಜನ್ಮ ಆದ ನಂತರ ಅವರು ಅಲ್ಲಿ ಹಾಸನದಲ್ಲಿ ಅಭ್ಯಾಸ ಮಾಡಿ ಆಮೇಲೆ ಸುಮಾರು ಒಂದು 16-17ನೇ ವಯಸ್ಸಿನಾಗ ಅವನ್ನ ತರೀಕೆರೆ ಎಣ್ಣಿಹೊಳಿ ಮಠಕ್ಕೆ ಮಠಾಧೀಶರನ್ನಾಗಿ ಮಾಡ್ತಾರೆ. ಬಂದು ತರೀಕೆರೆ ಎಣ್ಣಿಹೊಳಿ ಮಠ, ಭದ್ರಾವತಿ ತಾಲೂಕು ಗೋಡಿಬೀಡು ಮಠಕ್ಕೆ 2 ಮಠಕ್ಕೆ ಅಧಿಪತಿಗಳಾಗ್ತಾರೆ. ಭಾಳ ಕಿರಿಯ ವಯಸ್ಸಿನಲ್ಲೇ ಅವ್ರು ಸ್ವಾಮೀಜಿ ಅವ್ರು ಮಾಡ್ತಾರೆ. ಅವರು ಸ್ವಾಮೀಜಿಯವರಾಗಿ ನಂತರ ಇನ್ನೂ ಓದೋ ವಯಸ್ಸಲ್ಲ, 16 ವರ್ಷ ಅಂದ್ರೆ. ಆವಾಗ ಮಠಾಧೀಶನ ಮಾಡಿ ಶಿವಮಂದಿರಕ್ಕೆ ಕಳಿಸ್ತಾರೆ. ಅನಿಲ್ ಕುಮಾರಸ್ವಾಮಿ ಶಿವಮಂದಿರ ಅಂತ ಒಂದು ಸಂಸ್ಥೆಯನ್ನು ಈ ಸಾಧಕರ ಸಲುವಾಗಿ ಮಾಡಿರ್ತಾರೆ. ಅಲ್ಲಿ ಹೋಗಿ ಇವರು ಶಿವಮಂದಿರಕ್ಕೆ ಸೇರ್ತಾರೆ. ಶಿವಮಂದಿರಕ್ಕೆ ಸೇರುವಂಥ ಸಂದರ್ಭದಲ್ಲಿ ಇವ್ರ ಪೂಜಾ ನಿಷ್ಠೆ, ಇವ್ರ ಲಿಂಗ ಪೂಜಾ ನಿಷ್ಠೆ, ಇವ್ರ ಆಚಾರ ವಿಚಾರ ನೋಡಿ ಹಾನಗಲ್ ಕುಮಾರಸ್ವಾಮಿ ಇವರು ಗುರುಗಳು ಅಂತ ಸ್ವೀಕರಿಸ್ತಾರೆ. ಹಾನಗಲ್ ಕುಮಾರಸ್ವಾಮಿ ಹಿರಿಯರು, ಸುಮಾರು 30-35 ವರ್ಷ. ಇವ್ರು ಬರೀ 16 ವರ್ಷದವರು. ಆದರೆ ಇವ್ರ ಆಚಾರ ವಿಚಾರ ಕಂಡು ಇವ್ರನ್ನ ನಮ್ಮ ಗುರು ಅಂತ ಸ್ವೀಕರಿಸಿ ಇವ್ರನ್ನ ಗದಿಗೆ ಮಾಡಿ ಕುಂದಿರಿಸಿ ಇವ್ರು ಪಾದ ಪೂಜೆ ಮಾಡಿ ಪಾದೋದಕ ತಗೊತಾರೆ ಈ ಸಿದ್ಧೂರು ಮಹಾಸ್ವಾಮಿ. ಇಷ್ಟು ಬಹಳ ದೊಡ್ಡ ವ್ಯಕ್ತಿತ್ವ ಇತ್ತು. ಆಮೇಲೆ ಕೆಲವು ಕಾಲ ಕುಮಾರಸ್ವಾಮಿಗಳಲ್ಲೇ ಇರ್ತಾರೆ ಅವರು. ಕುಮಾರಸ್ವಾಮಿ ಲಿಂಗೈಕ್ಯರಾದ ನಂತರ ಇವರು ಒಂದು ಥರ ಅನಾಥರಾಗ್ತಾರೆ. ಇವ್ರು ಮಠಕ್ಕೆ ಹೋಗೋದೇ ಇಲ್ಲ. ಇವರು ಕುಮಾರಸ್ವಾಮಿಗಳ ಒಂದು ಋಣಾನುಬಂಧ ಇವ್ರನ್ನ ಅಲ್ಲೇ ಹಿಡಿದಿಟ್ಟುಬಿಡ್ತಾರೆ. ಆವಾಗ ಹಾನಗಲ್ ಮಠಕ್ಕೆ ಕುಮಾರಸ್ವಾಮಿಗಳು ಹಾನಗಲ್ ಮಠ ತಗೊಂಡವರು. ಹಾನಗಲ್ ಮಠದ ಪಟ್ಟಾಧಿಕಾರಿ ಇರ್ತಾರೆ. ಆವಾಗ ಹಾನಗಲ್ ಮಠದ ಪಟ್ಟಾಧಿಕಾರಿ ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಹಾನಗಲ್ ಮಠದ ಪಟ್ಟಾಧಿಕಾರಿ ಇಲ್ಲಿ ಬನವಾಸಿಯಿಂದ ನಮ್ಮ ಲಿಂಗಾಯತ ಸಮಾಜದ ಹಿರಿಯರು ಬಂದಿರ್ತಾರೆ. ಯಾರಂದ್ರೆ ನಮ್ಮ ಕೆರಡಿ ಹಾಲಪ್ಪ ಶೆಟ್ಟರು, ಒಳ್ಳಗಡ್ಡಿ ಒಡಕಪ್ಪ, ಆಮೇಲೆ ಜವಳಿ ಶೆಟ್ರ ಗಣಪತಿಯಪ್ಪ ಅಂತ ಹೀಗೆ ಇವರೆಲ್ಲ ಹೋಗಿರ್ತಾರೆ. ಇನ್ನೂ ಯಾರ್ಯಾರು ಹೋಗಿರ್ತಾರೆ, ಹೆಸರು ನೆನಪಿಲ್ಲ. ಹೋಗಿ ಅವಾಗ ಪಟ್ಟಾಧಿಕಾರಿ ಹೋದಾಗ ಇವ್ರನ್ನ ನಮಸ್ಕಾರ ಮಾಡ್ತಾರೆ. ಇವ್ರು ನೋಡಿ ಯಾವ ಬುದ್ಧಿ ಅಂತ ಕೇಳ್ತಾರೆ. ಹಿಂಗೆ ಹೇಳ್ತಾರೆ, ನಾನು ಈಗ ಹೀಗಿದ್ವಿ ಅಂತ. ಅವಾಗ ಬುದ್ಧಿ ಎಲ್ಲಿರ್ತೀರಿ? ಎಲ್ಲಿ ಇಲ್ಲಪ್ಪ, ಇಲ್ಲೇ ಇರ್ತಾನೆ. ಅದೇ ಅಂದ್ಬಿಟ್ಲೆ ಬುದ್ಧಿ ಹಂಗಾರೆ ಇದ್ರೆ ನಮ್ಮ ಮಠಕ್ಕೆ ಬರ್ರಿ, ನಮ್ಮ ಮಠ ಖಾಲಿ ಐತಿ, ನಮ್ಮ ಮಠ ಇರ್ಬೇಕು, ನಮ್ಮ ಮಠಕ್ಕೆ ಸ್ವಾಮಿಗಳಾಗ್ರಿ ಅಂತ ಕೇಳ್ಕೊಂತಾರೆ. ಆಯ್ತು ನಡಿ ಅಂತ ಹಾಗೆ ಬಂದ ಬಿಡ್ತಾರೆ. ಎಷ್ಟು ಸರಳವಾಗಿ ಅವರು ಜೀವನವನ್ನು ಸ್ವೀಕರಿಸಿದ್ರು ಅಂತ. ಈಗ ಸಹಜವಾಗಿ ನಾನು ಒಂದು ಮಠಕ್ಕೆ ಬರ್ಬೇಕಾದ್ರೆ ನನ್ನ ಹೆಸರಲ್ಲೇ ಕಾಗದ ಪತ್ರ ಮಾಡ್ತಿರೋ ಇಲ್ಲೋ, ನನಗೆ ಅಧಿಕಾರ ಕೊಡ್ತಾರೋ ಇಲ್ಲೋ, ಹೀಗೆಲ್ಲವನ್ನು ಮಾತಾಡ್ಕೊಂಡು ಬರ್ತೇವೆ. ಅವ್ರು ಏನೂ ಇಲ್ಲ, ಸುಮ್ಮನೆ ಭಕ್ತ ಕಾಲದಲ್ಲೇ ಬಂದಬೋದು. ಅಂದರೆ ಗುರುಗಳೇ, ಈಗ ಒಬ್ಬರು ಮಠಾಧೀಶರು ಆಗಬೇಕು ಅಂದ್ರೆ ಎಲ್ಲ ಪೇಪರ್ಸ್ ಎಲ್ಲ ಅವ್ರ ಹೆಸರಿಗೆ. ಹೌದು. ಒಬ್ಬರು ಮಠಾಧೀಶರು ಆಗ್ತಂದ್ರೆ ಈ ಮಠವನ್ನು ಅವ್ರ ಹೆಸರು ಸಂಪುಟ ಪತ್ರ ಅಂತ ಮಾಡಿ ಎಲ್ಲ ಅವ್ರ ಹೆಸರಿಗೆ ಬರೆದು ಕೊಡ್ತಾರೆ. ಬರೆದು ಕೊಟ್ಟಾಗ ಈ ಆಸ್ತಿ ಮಠ ಎಲ್ಲ ಅವ್ರ ಸ್ವಾಮಿಗಳ ಹೆಸರಿಗೆ ಇರ್ತಾವೆ. ಸ್ವಾಮಿಗಳ ಹೆಸರಿಗಿದ್ರೂ ಕೂಡ ಅದು ಧರ್ಮದ ಸ್ವತ್ತ. ಆದ್ರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಹಕ್ಕು, ಅಧಿಕಾರ ಸ್ವಾಮಿಗಳು. ಸಾರ್ವಜನಿಕ ಅದು ಸಮಾಜದ ಸ್ವತ್ತ. ಆದ್ರೆ ಅದ್ರ ಅಧಿಕಾರ ಮಾತ್ರ ಅವ್ರ ಕೈಯಾಗ ಇರ್ತದೆ. ಅದನ್ನ ಹಾಳಾಗಿದ್ದನ್ನು ನೋಡ್ಕೊಳ್ಳೋದು, ಅದನ್ನ ಅಭಿವೃದ್ಧಿ ಮಾಡೋದು, ಯಾರ ಅದನ್ನ ಹಾಳು ಮಾಡಕ್ಕೆ ಬಂದ್ರೆ ಅದನ್ನ ರಕ್ಷಣೆ ಮಾಡೋದು ಎಲ್ಲ ಅಧಿಕಾರ ಅವ್ರ ಕೈಯಾಗ. ಹೀಗೆ ಸಿದ್ಧೂರು ಸ್ವಾಮಿಗಳು ಕರ್ಕೊಂಬಂದು 1942 ಕರ್ಕೊಂಬರ್ತಾರೆ. ಕರ್ಕೊಂಬಂದು ಈ ಮಠಕ್ಕೆ ಪಟ್ಟಾಧೀಶರನ್ನಾಗಿ ಮಾಡಿದರು. ಈ ಮಠಕ್ಕೆ ಬಂದಾಗ ಅವ್ರು ಸುಮಾರು 75 ವರ್ಷ ವಯಸ್ಸು. ಸಿದ್ಧೂರು ಮಹಾಸ್ವಾಮಿ 75 ವರ್ಷ. ಸುಮಾರು 75 ವರ್ಷಕ್ಕೆ ಬಂದವರು ಸುಮಾರು ಅವರು 42-42ರಾಗಿದ್ದವರು 77 ಮಠ ಈ ಮಠದ ಅಧಿಕಾರಿಗಳಾಗಿರ್ತಾರೆ. ಇದ್ದು ನಂತರ 77ರಲ್ಲಿ 1977ರಲ್ಲಿ ಅಲ್ಲಿ ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾದರು. ಬಹಳ ದೊಡ್ಡ ತಪಸ್ವಿ. ಇವರಿಂದ ಸುಮಾರು 100 ಜನ
ಆಶ್ರಮ ದೀಕ್ಷೆಯನ್ನು ತೊಗೊಳ್ತಾರೆ ಸ್ವಾಮಿ ಇವರಿಂದ ದೊಡ್ಡ ತಪಸ್ವಿಗಳು ಅಂತ ಹೇಳಿ ನಮ್ಮ ಕೆರಡಿ ನೀಲಮ್ಮ ಅಂತ ಹಾಲೇಶನ ತಾಯಿ ಇವರು ಅದಾರಲ್ಲ ಅವರು ಸಿದ್ಧೂರು ಮಹಾಸ್ವಾಮಿಗಳಿಂದ ಅನುಗ್ರಹ ದೀಕ್ಷೆ ತೊಗೊಂಡಿದ್ರು. ಅನುಗ್ರಹ ದೀಕ್ಷೆ ತೊಗೊಂಡು ದೀಕ್ಷೆ ಒಳಗೆ ದೊಡ್ಡ ಇದು ಅದು ದೊಡ್ಡ ಪದವಿ ಅದು. ಅಂದ್ರೆ ಅವರು ಸ್ವಾಮಿಗಳಂತೆ ಗದ್ದಿಗೆ ಮಾಡಿ ಕುಂತಾಗ ಲಿಂಗ ಪೂಜೆ ಮಾಡ್ಕೊಂಡು ಲಿಂಗ ಪೂಜೆ ಕುಂತಲ್ಲೇ ಅಲ್ಲಿ ಪ್ರಸಾದ ಸ್ವೀಕರಿಸಿದ್ದ ಮತ್ತೆ ಎಲ್ಲಿ ಸ್ವೀಕರಿಸಂಗಿಲ್ಲ. ಇಂಥ ಒಂದು ಕಟ್ಟಾಜ್ಞೆ ಇರ್ತದೆ. ಆ ರೀತಿ ಅವರು ನೀಲಮ್ಮನವ್ರು ಬದುಕಿದೆವು. ಅವ್ರು ಗುರುಪುತ್ರಿ ಒಂದು ರೀತಿಯವರು ಅಷ್ಟು ಆಚಾರ ವಿಚಾರ ಕಾಪಾಡ್ಕೊಂಡು ಬಂದಂಥ ಆ ತಾಯಿಯವರು ನೀಲಮ್ಮನವರು. ಸಿದ್ಧೂರು ಮಹಾಸ್ವಾಮಿ ಅನುಗ್ರಹ ದೀಕ್ಷೆ ತೊಗೊಂಡವರು ನೀಲಮ್ಮನವರು ಸಂಸಾರಕ್ಕೆ ಬೇಕಾದ ಕ್ಷಣ ತೊಗೊಂಡ್ರು, ಸ್ವಾಮಿಗಳು ಬೇಕಾದ ಕ್ಷಣ ತೊಗೊಂಡ್ರು. ಹೀಗೆ ಮಹಾನ್ ಸಾಧಕರಾಗಿದ್ದರು. ಮತ್ತು ಇಷ್ಟು ದೊಡ್ಡ ಸಾಧಕರಾಗಿ ಮಠವನ್ನು ಏನು ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಅದ್ರ ಕಡೆನೇ ಇಲ್ಲ, ಲಕ್ಷಣ ಇರಲಿಲ್ಲ ಅವರಿಗೆ. ಈಗ ಅಭಿವೃದ್ಧಿ ಕಡೆ ಲಕ್ಷ್ಯ ಇರಲಿಲ್ಲ ಅವರಿಗೆ. ಅವರು ಯೋಗಿಗಳು, ಆತ್ಮ ಸಾಧಕರು. ಬಸವಣ್ಣವರು ಗುರು ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ. ಗುರು ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ಭಾವದಲ್ಲಿ ದಿಗಂಬರ, ವಿಷಯದಲ್ಲಿ ಉದಾಸೀನತೆ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಗುಣಗಳು ಹೊಂದಿದವರು ಸಾಕ್ಷಾತ್ ಶಿವಸ್ವರೂಪಿಗಳು ಅಂತ. ಅವರ ಲಿಂಗ ಸ್ವರೂಪರು ಮತ್ತು ಬೇರೆ ಲಿಂಗವೇ ಇಲ್ಲ. ಮಾತಾಡುವ ಲಿಂಗ ಸ್ವರೂಪರು. ಯಾಕಂದರೆ ಇವರಲ್ಲಿ ಯಾವ ಮೋಹ ವ್ಯಾಮೋಹಗಳು ಆಶೆ ಆಮಿಷಗಳು ಇರಲಿಲ್ಲ. ಮಠ ಕಟ್ಟಬೇಕು ಅಂತ ಇರಲಿಲ್ಲ, ನಾವು ಅಭಿವೃದ್ಧಿ ಮಾಡಬೇಕು ಅಂತ ಇರಲಿಲ್ಲ. ಅವ್ರಿಗೆ ಬೇಕಾಗಿಲ್ಲ. ಮಹಾತ್ಮರಿಗೆ ಏನು ಬೇಕಾಗಿತ್ತು? ಅವ್ರಿಗೆ ಬೇಕಾಗಿದ್ದ ಶಿವಧ್ಯಾನ, ಧ್ಯಾನ, ಯೋಗ, ಭಕ್ತರಿಗೆ ಆಶೀರ್ವಾದ ಮಾಡೋದು ಇಷ್ಟ ಅವ್ರಿಗೆ ಬೇಕಾಗಿತ್ತು. ಆ ದಿಶೆಯಲ್ಲಿ ಆ ರೀತಿ ಸಾಧನೆ ಮಾಡಿ ಹೋದಂಥ ಸ್ವಾಮಿಗಳು ಭಾಳ ಜನ ಕಡಿಮೆ. ಈ ಸಿದ್ಧೂರು ಮಹಾಸ್ವಾಮಿಗಳು ಅಲೌಕಿಕರವರು. ಲೌಕಿಕ ಜೀವನದ ಸ್ವಲ್ಪ ಗಾಳಿನೂ ಇರಲಿಲ್ಲ. ಅಲೌಕಿಕರು ಅಂಥ ಮಹಾತ್ಮರು ಬನವಾಸಿಗಳಿಗೆ ಆಗಿ ಹೋಗ್ಯಾರ. ಮುಂದಿನ ದಿನಗಳಲ್ಲಿ ಗುರುಗಳೇ ಅದಕ್ಕೆ ಸಿದ್ಧಿಸುವ